ಹಾಯ್ ಎವ್ರಿವನ್, ತುಂಬಾನೇ ಕ್ರೀಮಿ ಸಖತ್ ಟೇಸ್ಟಿಯಾದ ಒಂದು ಕೀರ್ ರೆಸಿಪಿ ಸಬ್ಬಕ್ಕಿ ಕ್ಯಾರೆಟ್ ಕೀರ್ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ನೋಡಿದ್ರೇನೆ ಎಷ್ಟು ಟೆಂಪ್ಟಿಂಗ್ ಆಗಿ ಕಾಣಿಸ್ತಾ ಇದೆ ಅಲ್ವಾ? ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿರತ್ತೆ. ಬರೀ ಒಂದು 20 ನಿಮಿಷದಲ್ಲಿ ಈ ಕೀರ್ನ ರೆಡಿ ಮಾಡ್ಕೋಬಹುದು. ಅಷ್ಟು ಸಿಂಪಲ್ ಆಗಿದೆ ಈ ರೆಸಿಪಿ. ಹಬ್ಬಗಳಲ್ಲೇ ಆಗಿರ್ಬೋದು, ಮನೆಯಲ್ಲಿ ಸಣ್ಣ ಪುಟ್ಟ ಪೂಜೆ ಫಂಕ್ಷನ್ಗಳಿದ್ದಾಗ, ಗೆಸ್ಟ್ಗಳು ಮನೆಗೆ ಬಂದಾಗ ಮಾಡಲಿಕ್ಕೆ ತುಂಬಾನೇ ಚೆನ್ನಾಗಿರತ್ತೆ. ಈ ಕೀರ್ ಇಷ್ಟು ಕ್ರೀಮಿಯಾಗಿ ಬರಲಿಕ್ಕೆ ಒಂದು ಸೀಕ್ರೆಟ್ ಇಂಗ್ರೀಡಿಯೆಂಟ್ನ ಇದಕ್ಕೆ ಆ್ಯಡ್ ಮಾಡ್ತೀನಿ. ಅದರಿಂದ ಈ ವಿಡಿಯೋನ ಕೊನೆ ತನಕನೂ ಸ್ಕಿಪ್ ಮಾಡ್ದೇನೆ ನೋಡಿ. ಈ ಸಬ್ಬಕ್ಕಿ ಕ್ಯಾರೆಟ್ ಕೀರ್ ಮಾಡಲಿಕ್ಕೆ ನಾನಿಲ್ಲಿ 2 ದೊಡ್ಡ ಸೈಜಿಂದು ಕ್ಯಾರೆಟ್ದು ಸಿಪ್ಪೆ ತೆಗೆದು ಈ ರೀತಿ ತುರಿದು ಇಟ್ಕೊಂಡಿದ್ದೀನಿ. ಇದು ಸುಮಾರು 1 ಬೌಲಷ್ಟು ಆಗಿದೆ. ಮೊದಲು ಈ ಕ್ಯಾರೆಟ್ನ ನಾವು ತುಪ್ಪದಲ್ಲಿ ಹುರ್ಕೊಳ್ಬೇಕು. ಈಗ ಒಂದು ಕಡಾಯಿಯಲ್ಲಿ 4 ಟೇಬಲ್ ಸ್ಪೂನ್ ಅಷ್ಟು ತುಪ್ಪನ ಹಾಕೊಳ್ತಾ ಇದ್ದೀನಿ. ತುಪ್ಪ ಕಾದ್ಮೇಲೆ ಇದಕ್ಕೆ ನಿಮಗೆ ಬೇಕಾದ ಡ್ರೈ ಫ್ರೂಟ್ಸ್ನ ಹಾಕೊಳ್ಬೋದು. ನಾನಿಲ್ಲಿ ಹೆಚ್ಕೊಂಡ ಬಾದಾಮಿ, ಗೋಡಂಬಿ ಹಾಕಿದ್ದೀನಿ. ಇದನ್ನು ಫ್ರೈ ಮಾಡ್ಕೊಂಡ್ಮೇಲೆ ಸಪ್ರೇಟಾಗಿ ಎತ್ತಿಟ್ಕೊಳ್ಳಿ. ಕೊನೆಯಲ್ಲಿ ಇದನ್ನು ಸೇರಿಸ್ಕೊಳ್ಬೋದು. ಆವಾಗ ಡ್ರೈ ಫ್ರೂಟ್ಸ್ ಬಾಯಿಗೆ ಸಿಕ್ಕಾಗ ಕ್ರಂಚಿಯಾಗೇ ಇರುತ್ತೆ. ಈಗ ಅದೇ ತುಪ್ಪದಲ್ಲಿ ತುರಿದಿಟ್ಕೊಂಡ ಕ್ಯಾರೆಟ್ನ ಹಾಕೊಂಡು ಒಂದು 2 ನಿಮಿಷ ತುಪ್ಪದಲ್ಲಿ ಹುರ್ಕೊಳ್ಬೇಕು. ಈ ರೀತಿ ಕ್ಯಾರೆಟ್ನ ತುಪ್ಪದಲ್ಲಿ ಹುರ್ಕೊಂಡಾಗ ಕ್ಯಾರೆಟ್ದು ಹಸಿ ವಾಸನೆ ಹೋಗುತ್ತೆ. ಮತ್ತು ನಾವು ಇದಕ್ಕೆ ಹಾಲನ್ನು ಹಾಕಿ ಬೇಯಿಸ್ಕೊಂಡಾಗ ಕ್ಯಾರೆಟ್ ಬಾಯಿಗೆ ಸಿಗೋ ಥರ ಇರುತ್ತೆ, ಮೆತ್ತಗಾಗಲ್ಲ. ನಾವು ಕ್ಯಾರೆಟ್ಗೆ ಡೈರೆಕ್ಟ್ ಹಾಲು ಹಾಕಿ ಬೇಯಿಸಿದ್ರೆ ಕ್ಯಾರೆಟ್ ತುಂಬ ಮೆತ್ತಗಾಗ್ಬಿಟ್ಟು ಟೇಸ್ಟ್ ಚೆನ್ನಾಗಿರಲ್ಲ. ಅದರಿಂದ ಈ ರೀತಿ ತುಪ್ಪದಲ್ಲಿ ಹುರ್ಕೊಂಡ ನಂತರನೇ ಹಾಲನ್ನು ಸೇರಿಸ್ಕೊಳ್ಬೇಕು. ಇದನ್ನು ಹುರ್ಕೊಂಡ ನಂತರ ನಾನಿಲ್ಲಿ ಅರ್ಧ ಕಪ್ಪಷ್ಟು ಈ ರೀತಿ ನೈಲಾನ್ ಸಬ್ಬಕ್ಕಿನ ತೊಳೆದು ಇಟ್ಕೊಂಡಿದ್ದೀನಿ. ಇದನ್ನು ಸೇರಿಸ್ಕೊಂಡು ಇದನ್ನು ಕ್ಯಾರೆಟ್ ಜೊತೆಗೆ ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ಕೂಡ ಒಂದು 2 ನಿಮಿಷ ಹುರ್ಕೊಳ್ಬೇಕು. ನೈಲಾನ್ ಸಬ್ಬಕ್ಕಿ ಅಂದರೆ ಸೈಜ್ನಲ್ಲಿ ಈ ರೀತಿ ಸಣ್ಣದಾಗೇ ಇರುತ್ತೆ. ಇದನ್ನು ತುಪ್ಪದಲ್ಲಿ ಹುರಿದಾಗ ಸಬ್ಬಕ್ಕಿ ಅಳ್ಕೊಳ್ಳುತ್ತೆ. ಈಗ ನೋಡಿ, ಇವೆರಡನ್ನು ಚೆನ್ನಾಗಿ ಹುರ್ಕೊಂಡಿದ್ದಾಗಿದೆ. ಇವಾಗ ಇದಕ್ಕೆ ತುರಿದಿರೋ 2 ಕ್ಯಾರೆಟ್, ಅರ್ಧ ಕಪ್ ಸಬ್ಬಕ್ಕಿಗೆ 6 ಕಪ್ಪಷ್ಟು ಕಾಯಿಸ್ಕೊಂಡ ಹಾಲನ್ನು ಹಾಕೊಳ್ತಾ ಇದ್ದೀನಿ. ಇದಕ್ಕೆ ಹಾಲನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಸಬ್ಬಕ್ಕಿ ಪೂರ್ತಿ ಬೇಯೋ ತನಕ ಇದನ್ನು ಕುದಿಸ್ಕೊಳ್ಬೇಕು. ನಾನಿಲ್ಲಿ ಬರೀ ಹಾಲನ್ನು ಹಾಕಿದ್ದೀನಿ. ನೀವು ಬೇಕಾದರೆ ಸ್ವಲ್ಪ ನೀರನ್ನು ಕೂಡ ಸೇರಿಸ್ಕೊಳ್ಬೋದು. ಇದು ಕೀರಾದ್ರಿಂದ ಬರೀ ಹಾಲನ್ನು ಹಾಕಿದ್ರೆ ಟೇಸ್ಟ್ ಚೆನ್ನಾಗಿರತ್ತೆ ಅಂತ ಹಾಕಿದ್ದೀನಿ. ಹಾಗೆ ಅರ್ಧ ಕಪ್ ಸಬ್ಬಕ್ಕಿಗೆ 6 ಕಪ್ಪಷ್ಟು ಹಾಲು ಬೇಕಾಗತ್ತೆ. ಯಾಕಂದರೆ ಸಬ್ಬಕ್ಕಿ ಬೆಂದಂಗೂ ಕೀರ್ ದಪ್ಪ ಆಗ್ತಾ ಹೋಗುತ್ತೆ. ಹಾಲು ಕಡಿಮೆ ಹಾಕಿಬಿಟ್ರೆ ಕೀರ್ ಆರಿದ ಮೇಲೆ ಗಟ್ಟಿಯಾಗತ್ತೆ, ಕೀರ್ ಕನ್ಸಿಸ್ಟೆನ್ಸಿಯಲ್ಲಿ ಇರಲ್ಲ. ಅದರಿಂದ 6 ಕಪ್ ಹಾಲು ಬೇಕಾಗತ್ತೆ. ನೋಡಿ, ಸಬ್ಬಕ್ಕಿ ಈಗ ಫುಲ್ಲು ಟ್ರಾನ್ಸ್ಲೂಸೆಂಟ್ ಆಗಿ ಪೂರ್ತಿ ಬೆಂದಿದೆ. ಇವಾಗ ಇದಕ್ಕೆ ಅರ್ಧ ಕಪ್ಪಿಂದ 3/4 ಕಪ್ಪಷ್ಟು ಸಕ್ಕರೆನ ಹಾಕೊಳ್ಳಿ. ನೀವು ನಿಮ್ಮ ಸ್ವೀಟ್ನೆಸ್ಗೆ ತಕ್ಕನಾಗಿ ಸಕ್ಕರೆನ ಹಾಕೊಳ್ಬೋದು. ಈಗ ಈ ಸಕ್ಕರೆ ಎಲ್ಲ ಪೂರ್ತಿ ಕರಗಿ ಕೀರನ್ನು ಚೆನ್ನಾಗಿ ಕುದಿಸ್ಕೊಳ್ಬೇಕು. ಈ ಕೀರನ್ನು ಕುದಿಸ್ಕೊಂಡ ನಂತರ ನಾನು ಆವಾಗಲೇ ಹೇಳ್ದಂಗೆ ಈ ಕೀರ್ ಇಷ್ಟು ಕ್ರೀಮಿಯಾಗಿ ಬರಲಿಕ್ಕೆ ಒಂದು ಸೀಕ್ರೆಟ್ ಇಂಗ್ರೀಡಿಯೆಂಟ್ನ ಹಾಕಿದ್ದೀನಿ ಅಂತ. ಆ ಸೀಕ್ರೆಟ್ ಇಂಗ್ರೀಡಿಯೆಂಟೇ ಕಸ್ಟರ್ಡ್ ಪೌಡರ್. ನಾನಿಲ್ಲಿ 2 ಟೀ ಸ್ಪೂನ್ ಅಷ್ಟು ಕಸ್ಟರ್ಡ್ ಪೌಡರ್ನ ತೊಗೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಹಾಲು ಅಥವಾ ನೀರನ್ನು ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಈ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೊಂಡ ನಂತರ ಇದನ್ನು ಕುದೀತಾ ಇರೋ ಕೀರಿಗೆ ಹಾಕಿ ಕಂಟಿನ್ಯೂಸ್ ಆಗಿ ತಿರುಗಿಸ್ತಾ ಒಂದು 2 ರಿಂದ 3 ನಿಮಿಷ ಕುದಿಸ್ಕೊಳ್ಳಿ. ನಾವು ಆಲ್ರೆಡಿ ಕೀರ್ನ ಚೆನ್ನಾಗಿ ಕುದಿಸ್ಕೊಂಡಿರೋದ್ರಿಂದ ಕಸ್ಟರ್ಡ್ ಪೌಡರ್ ಹಾಕಿದ್ಮೇಲೆ ತುಂಬ ಕುದಿಸ್ಕೊಳ್ಳೋದು ಬೇಡ. ತುಂಬ ಕುದಿಸ್ಕೊಂಡ್ರೆ ಕಸ್ಟರ್ಡ್ ಪೌಡರ್ ಹಾಕಿರೋದ್ರಿಂದ ಕೀರ್ ತುಂಬ ಗಟ್ಟಿಯಾಗತ್ತೆ. ಈ ರೀತಿ ಒಂದು 3 ನಿಮಿಷ ಕುದಿಸ್ಕೊಂಡ್ಮೇಲೆ ಕೊನೆಯದಾಗಿ ಇದಕ್ಕೆ ಫ್ರೈ ಮಾಡಿ ಎತ್ತಿಟ್ಕೊಂಡ ಡ್ರೈ ಫ್ರೂಟ್ಸ್ ಹಾಗೆ ಅರ್ಧ ಟೀ ಸ್ಪೂನ್ ಏಲಕ್ಕಿ ಪುಡಿ ಹಾಕಿ ಮಿಕ್ಸ್ ಮಾಡಿ 1 ನಿಮಿಷ ಕುದಿಸ್ಕೊಳ್ಳಿ. ನೋಡಿ, ಈ ಕೀರ್ ಎಷ್ಟು ಕ್ರೀಮಿಯಾಗಿ ಬಂದಿದೆ ಅಂತ. ಹಾಗೆ ಇದಕ್ಕೆ ಕ್ಯಾರೆಟ್ ಮತ್ತು ಕಸ್ಟರ್ಡ್ ಪೌಡರ್ ಹಾಕಿರೋದ್ರಿಂದ ಕಲರ್ ಕೂಡ ತುಂಬಾ ಚೆನ್ನಾಗಿ ಬಂದಿದೆ. ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ. ಖಂಡಿತ ಟ್ರೈ ಮಾಡಿ. ಈಗ ಸಖತ್ ಕ್ರೀಮಿಯಾದ ಸಾಬುದಾನ ಕ್ಯಾರೆಟ್ ಕೀರ್ ರೆಡಿಯಾಗಿದೆ. ಈ ಕೀರ್ ಬಿಸಿ ಇದ್ದಾಗ ಎಷ್ಟು ರುಚಿ ಇರುತ್ತೋ ಇದನ್ನು ಫ್ರಿಜ್ನಲ್ಲಿ ಇಟ್ಟು ತಣ್ಣಗಾದ್ಮೇಲೆ ತಿನ್ನಲಿಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಬೇಸಿಗೆ ಟೈಮ್ನಲ್ಲಿ ತಂಪಾಗಿ ಇದನ್ನು ತಿನ್ಬೋದು. ಕಸ್ಟರ್ಡ್ ಪೌಡರ್ ಹಾಕಿರೋದ್ರಿಂದ ಸೇಮ್ ಐಸ್ ಕ್ರೀಮ್ ಟೇಸ್ಟ್ ಇರುತ್ತೆ. ಖಂಡಿತ ಒಂದ್ಸಲಿ ಟ್ರೈ ಮಾಡಿ. ಎಲ್ಲರಿಗೂ ಇಷ್ಟ ಆಗೋವಂಥ ಕೀರ್ ಇದು. ಹಾಗೆ ರೆಸಿಪಿ ಇಷ್ಟ ಆಗಿದ್ರೆ ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋಗೆ ಲೈಕ್ ಕೊಡಿ, ಶೇರ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನನ್ನ ಯೂಟ್ಯೂಬ್ ಚಾನಲ್, ಫೇಸ್ಬುಕ್ ಪೇಜ್, ಇನ್ಸ್ಟಾಗ್ರಾಮ್ ಅಕೌಂಟ್ನ ಫಾಲೋ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.